ಸ್ನೇಹಿತರೆ, ವಿಧಾನಸಭೆಯಲ್ಲಿ ನಡೀತಾ ಇರತಕ್ಕಂಥ ಒಂದು ಪ್ರಶ್ನೋತ್ತರ ಅವಧಿ ಅಂತ ಏನಿದೆ, ದಟ್ ಈಸ್ ಕ್ವೆಶ್ಚನ್ ಅವರ್, ಭಾಳ ಗಂಭೀರವಾಗಿ ನಡೀತಾ ಇದೆ. ಅದರಲ್ಲೂ ಭಾಳ ವಿಶೇಷವಾಗಿ ವಿವಿಧ ಇಲಾಖೆಗಳಲ್ಲಿ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಯಾವುದು ಪ್ರೊಸೀಜರ್ ಸಕಾಲಕ್ಕೆ ಆಗ್ತಾ ಇಲ್ಲ, ಇವೆಲ್ಲವನ್ನು ಕೂಡ ಭಾಳ ಗಂಭೀರವಾಗಿ ಸೊ ರೆಸ್ಪಾನ್ಸಿಬಲ್ ಮೆಂಬರ್ಸ್ ಅಂತ ಯಾರಿರ್ತಾರೆ ಅವರ ಇಲಾಖೆಗೆ ಸಂಬಂಧಪಟ್ಟಿದ್ದು ಅವರೆಲ್ಲರೂ ಕೇಳ್ತಾ ಇರುವಂಥದ್ದು. ಸೊ ನೀವೆಲ್ಲ ಕೇಳಿರ್ಬೋದು, ಬಸವನಗೌಡ ಪಾಟೀಲ್ ಯತ್ನಾಳ್ ಅಂತ ಅಂದ್ಬಿಟ್ಟು ಬಿಲಾಂಗ್ಸ್ ಟು BJP ಪಾರ್ಟಿ. ಅವರು ಮಾನ್ಯ ಶಾಸಕರು ಬಿಜಾಪುರ ನಗರದಿಂದ. ಅವರು ಈವನ್ ಏನೇ ಕೇಳಿದ್ರು ಕೂಡ ಭಾಳ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ಭಾಳ ಐ ಥಿಂಕ್ ನಿಷ್ಠೂರಾಗಿ ಕೇಳ್ತಕ್ಕಂಥ ಒಂದು ವ್ಯಕ್ತಿತ್ವ ಇರತಕ್ಕಂಥ ಒಬ್ಬ ವ್ಯಕ್ತಿ ಅವರು. ಸೊ ನೀವು ಸಾಕಷ್ಟು ಅಸೆಂಬ್ಲಿ ಸೆಷನಲ್ಲಿ ಅಥವಾ ಅವರು ಮೀಡಿಯಾಗಳಿಗೆ ಬೈಟ್ ಕೊಡಬೇಕಾದ್ರೆ ಅವರು ಸ್ವತಃ ಯಾವ ಪಾರ್ಟಿಯಲ್ಲಿದ್ದಾರೋ ಅದೇ ಪಾರ್ಟಿಯಲ್ಲಿ ಲೂಪೋಲ್ಸ್ ಆದರೂ ಕೂಡ ಯಾವುದೇ ಮುಲಾಜಿಗೆ ಒಳಗಾಗದೆ ನೇರವಾಗಿ ಹೇಳ್ತಕ್ಕಂಥ ಕ್ಯಾರೆಕ್ಟ್ರು. ಅವ್ರು ಕೇಳಿದರೆ ಅವ್ರನ್ನ ಐ ಥಿಂಕ್ ಈ ಕಾನೂನು ಸಚಿವರನ್ನು 1 ಲಕ್ಷ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ರೆ ಯಾವುದನ್ನು ಕೂಡ ಸರಿಯಾದ ರೀತಿಯಲ್ಲಿ ನೀವು ಮಾಡಲಿಲ್ಲ, ನಾವು ಕೇಳಲಿಕ್ಕೆ ಹೋದರೆ ಧಮಕಿ ಆಗ್ತೀರಾ, ಸೊ ಏನು ನಡೀತಾ ಇದೆ ಅಂತ ಅಂದ್ಬಿಟ್ಟು ಭಾಳ ನಿಷ್ಠೂರವಾಗಿ ಗಂಭೀರವಾಗಿ ಕೇಳ್ತಾರೆ. ನೋಡಿ ಅದನ್ನು, ಅದು ಕಂಟಿನ್ಯೂಷನ್ ಈಗ ಪ್ಲೇ ಆಗ್ತಾ ಇದೆ ವಿಡಿಯೋದಲ್ಲಿ. ಸೊ ಏನು ಡಿಸ್ಕಷನ್ ಆಗ್ತಾ ಇದೆ ಕ್ವಶನ್ ಅವರ್ಸಲ್ಲಿ ದಯಮಾಡಿ ನೀವೇ ಒಂದ್ಸಲ ನೋಡಿ. 24,300 ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ. ಓಕೆ, ಇದು ಕರೆಕ್ಟ್. ಅನುಮೋದನೆ ನೀಡಿದ ಅಂತ ಶಬ್ದಕ್ಕೆ ಉಪಯೋಗ ಮಾಡಿ. ಮುಂದುವರೆದು ಕಲ್ಯಾಣ ಕರ್ನಾಟಕ ನಾವು ಭಾಳ ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ನಾವೇ ಆರ್ಟಿಕಲ್ 371 ತಂದೆ ಅಂತೇಳಿ ಹೆಗ್ಗಳಿಕೆ ತಗೋತಾರಲ್ಲ, ಅಲ್ಲಿ 32,132 ಖಾಲಿ ಇರುವ ಹುದ್ದೆಗಳ ಪೈಕಿ 80% ಹುದ್ದೆಗಳನ್ನು ನೇಮಕಾತಿ ಮಾಡಲು ಅಧ್ಯಕ್ಷರೇ ಎಷ್ಟು ಚೆನ್ನ ಒಳ್ಳೆ ವರ್ಡ್ಗಳನ್ನು ಈ ಆರ್ಥಿಕ ಇಲಾಖೆದವ್ರು ಭಾಳ ಬುದ್ಧಿವಂತರ ಅದ. ಕೆಲಸ ಅಂತೂ ಏನೂ ಮಾಡೋದಿಲ್ಲ, ಟ್ಯಾಕ್ಸ್ ಕಲೆಕ್ಷನ್ ಮಾಡೋದಿಲ್ಲ, ಹೆಚ್ಚಿಗೆ ಏನೂ ಮಾಡೋದಿಲ್ಲ, ಬರೇ ತಮ್ಗೆ ಬೇಕಾದವ್ರು ಎಷ್ಟು ಹಣ ಕೊಡೋದು ಬಿಟ್ಟಿರೋದು ಏನೂ ತಂದ ಇಲ್ಲ. ಹೇಳ್ತಾರೆ ಆರ್ಥಿಕ ಇಲಾಖೆಯಿಂದ ಹೇಳ್ತೀನಿ ಅಧ್ಯಕ್ಷರೇ, ಆ ಶಬ್ದಗಳ ಹೇಳ್ಬೇಕಲ್ಲ. ನೀವು ಗೊತ್ತಾಯ್ತು, ಪರಿಭಾವಿತ ಯಾರಿಗೂ ತಿಳಿದಿಲ್ಲ, ಕನ್ನಡನೇ ತಿಳಿದಿಲ್ಲ, ಹೊಸ ಕನ್ನಡ ನಿಮಗೂ ತಿಳಿದಿಲ್ಲ, ನಮಗೂ ತಿಳಿದಿಲ್ಲ. ಪರಿಭಾವಿತ ಸಹಮತಿಯನ್ನು ನೀಡಲಾಗಿದೆ. ಏನ್ರ ಅಧ್ಯಕ್ಷರೇ, ಡೀಮ್ಡ್ ಕನ್ಕರೆನ್ಸ್, ಡೀಮ್ಡ್ ಕನ್ಕರೆನ್ಸ್ ಒಂದು ಬೇರೆ, ಕನ್ಕರೆನ್ಸ್ ಒಂದು ಬೇರೆ. ಅಲ್ಲಿದಿಂದ ಮತ್ತೊಂದು ಇನ್ನೊಂದು ಶಬ್ದ ಜೋಡಿಸ್ತಾರೆ. ಅದರ ಉದ್ದೇಶಪೂರ್ವಕವಾಗಿ ಈ ಸರ್ಕಾರ ನೇಮಕಾತಿಗೆ ಮಾಡ್ಕೊಲಾರ್ದೇ ಈಗಾಗಲೇ ದುಡ್ಡಿಲ್ಲ ಸರ್ಕಾರನಾಗ, ಇದೇ ರೀತಿ ನಿರುದ್ಯೋಗ ಯುವಕರು ಇವತ್ತು ಹೋರಾಟ ಮಾಡ್ತೀರಿ ಅಂದರೆ ಪೊಲೀಸರ ಬಲ ಉಪಯೋಗಿಸಿ ಮುಂಜಾನೆ 5 ಗಂಟೆಗೆ ಅವರು ವಿದ್ಯಾರ್ಥಿ ಸಂಘಟನೆಯವ್ರನ್ನ ಅರೆಸ್ಟ್ ಮಾಡೋದು, ಚಿತ್ರಹಿಂಸೆ ಕೊಡೋದು, ನಿಮ್ಮ ಭವಿಷ್ಯ ಹಾಳು ಮಾಡ್ತೇನೆ ಅಂತ ಪೊಲೀಸರ ಮೂಲಕ ಧಮಕಿ ಕೊಡೋದು. ಮುಂದೇನು ಮಾಡ್ತಾರೆ ಅಧ್ಯಕ್ಷರೇ, ಹೇಳ್ತಾರೆ ಹೊರಗುತ್ತಿಗೆ ಒಳಗುತ್ತಿಗೆ ಕಾಯಂಗೊಳಿಸೋದ್ರ ಬಗ್ಗೆ ಸರ್ಕಾರದ ನಿಲುವೇನಂತ ಕೇಳಿದ್ರೆ, ಹೊರಗುತ್ತಿಗೆ ಒಳಗುತ್ತಿಗೆ ನೌಕರನ್ನು ಕಾಯಂಗೊಳಿಸುವ ಕುರಿತು ಸರ್ಕಾರದ ಮುಂದೆ ಯಾವುದೇ ಪ್ರಸ್ತಾವನೆ ಇಲ್ಲ. ಪ್ರಸ್ತಾವನೆ ಇಲ್ಲ ಅಂದ್ರೆ ಅದನ್ನು ಖಾಲಿನೇ ಉಳಿದು ಅಧ್ಯಕ್ಷರೇ. ಹಂಗಾದ್ರೆ 2,84,000 ಖಾಲಿ ಇದೆ ಹುದ್ದೆ. ನೀವು ಒಳಗುತ್ತಿಗೆ ಪಾಪ 20-30 ವರ್ಷ 1-2 ವರ್ಷ ಉಳಿದಿರ್ತದೆ ಸರ್ವಿಸ್. ಇವತ್ತು ಪೌರ ಕಾರ್ಮಿಕರಿದ್ದಾರೆ, ಪಾಪ ನಂಬರಿ ಬರ್ತಾರೆ ಪೌರ ಕಾರ್ಮಿಕರು, ಇನ್ನೂ 1 ವರ್ಷ ಉಳಿದ್ರಿ, 28-29 ವರ್ಷನ ಕೆಲಸ ಮಾಡೀನಿ, 1 ವರ್ಷ ಪರ್ಮನೆಂಟ್ ಮಾಡುತ್ತಾರೆ, ಅದನ್ನು ನಾವು ಮಾಡೋದಿಲ್ಲ ಅಂತ ಹೇಳ್ತಾರೆ. ಅಂತ ಇದೇ ರೀತಿ ಸರ್ಕಾರ ಈ ರಾಜ್ಯದ ನಿರುದ್ಯೋಗ ಯುವಕರ ವಿರುದ್ಧ ಈ ರೀತಿ ಸುಳ್ಳು ಮೀಸಲಾತಿ, ನೀವೇ ಹೇಳಿದ್ರಿ ಮೀಸಲಾತಿ ಎಲ್ಲ ಕ್ಲಿಯರ್ ಆಗಿದೆ. ಈ ಒಳ ಮೀಸಲಾತಿ ಕೊಟ್ಟಿರಿ, ಇಂಪ್ಲಿಮೆಂಟ್ ಮಾಡಿ. ಈ ಒಳ ಮೀಸಲಾತಿ ಸಮಸ್ಯೆ ಬಗೆಹರಿಸ್ತಾ ಇಲ್ಲ, ಬರೀ ದೊಡ್ಡ ಫುಲ್ ಪೇಜ್ ಅಡ್ವರ್ಟೈಸ್ಮೆಂಟ್ ಕೊಟ್ರಿ. ಇದೇ ರೀತಿ ಸರ್ಕಾರ ಹೋದ್ರೆ ಕರ್ನಾಟಕದಲ್ಲಿ ನೇಪಾಳದಂತ ಕ್ರಾಂತಿ ಆಗೋದು ದೂರ ಇಲ್ಲ. ಇದನ್ನ ಎಚ್ಚರಿಕೆನೇ ಈ ರಾಜ್ಯದ ಮುಖ್ಯಮಂತ್ರಿ ಆ ಸರ್ಕಾರ ಕೊಡ್ತೀನಿ. ನೀವೇನಾದ್ರೂ ಇದೇ ಉದ್ಯೋಗತನ ಇದೇ ರೀತಿ ಜನರ ತಪ್ಪಿಗೆ ಕೆಲಸ ಮಾಡಿದ್ರೆ ಈ ರಾಜ್ಯದ ಯುವಕರು ಸುಮ್ಮಕೊಂಡಿರೋದಿಲ್ಲ. ಓಕೆ, ಸನ್ಮಾನ್ಯ ಅಧ್ಯಕ್ಷರೇ, ಸರ್ಕಾರ ಏನು ಪ್ರಯತ್ನ ಮಾಡ್ತಾ ಇದೆ, ಅದರಲ್ಲೂ ವಿಶೇಷವಾಗಿ 371J ರೆಡಿ ಇರ್ತಕ್ಕಂಥ 32,000ಕ್ಕೂ ಹೆಚ್ಚು ಹುದ್ದೆಗಳನ್ನು ತುಂಬೋದ್ರ ಸಲುವಾಗಿ ಆರ್ಥಿಕ ಇಲಾಖೆಯವರು ಈಗಾಗಲೇ ಪರವಾನಗಿಯನ್ನು ಕೊಟ್ಟಾಗಿ ಇಟ್ ಇಸ್ ಅ ಡೀಮ್ಡ್ ಕನ್ಕರೆನ್ಸ್ ವಿಚ್ ಇಸ್ ಗಿವನ್. ಆದ್ದರಿಂದ 371J ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರದೇಶದಲ್ಲಿ ಈ ಒಂದು ರಿಕ್ರೂಟ್ಮೆಂಟ್ ಹುದ್ದೆಗಳನ್ನು ತುಂಬತಕ್ಕಂಥ ಕೆಲಸ ನಡೆದಿದೆ. ಅದ್ರ ಜೊತೆಗೇ ನಾವು ಈಗಾಗಲೇ ಹೇಳಿದ ಹಾಗೆ ನಿಜ ಭಾಳ ಹುದ್ದೆಗಳು ಖಾಲಿ ಇವೆ, ಸರ್ಕಾರ ಒಪ್ತದೆ. ಆದರೆ
ಇದು ಯಾಕೆ ಖಾಲಿ ಉಳಿದ್ವು 4-5-6 ವರ್ಷದಿಂದ ಅನ್ನೋದ್ರ ಬಗ್ಗೆನೂ ಸಹಿತ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಆದ್ರೆ ಈ ಸಮಸ್ಯೆ ಬಗೆಹರಿತಾ ಇದೆ. ಆ ಹರಿಸೋದಕ್ಕೆ ಏನೇನು ಮಾಡಬೇಕು ಅನ್ನೋದಕ್ಕೆ ನಾ ಈಗಾಗಲೇ ಮೊದಲೇ ಸಲ ಹೇಳಿದ ಹಾಗೆ ಮೀಸಲಾತಿಯ ಕುರಿತಂತೆ ಕಾನೂನನ್ನು ಸಹಿತ ಮಸೂದೆಯನ್ನು ಸಹಿತ ಈ ಸದನದಲ್ಲಿ ಇನ್ನು 2-3 ದಿವಸದಲ್ಲಿ ನಾವು ಅದನ್ನ ಮಂಡನೆ ಮಾಡಲಿದ್ದೇವೆ. ಅದು ಒಂದು ನಮಗೆ ಶಕ್ತಿಯನ್ನ ಕೊಡಬಹುದು ಅಂತೇಳಿ ನಾವು ಭಾವಿಸ್ಕೊಂಡಿದ್ದೇವೆ. ಆದಷ್ಟು ಬೇಗ ಈ ಹುದ್ದೆಗಳನ್ನು ತುಂಬುವುದಕ್ಕೆ ಏನೇನು ಪ್ರಯತ್ನ ಬೇಕೋ ಆ ಪ್ರಯತ್ನ ಮಾಡ್ತೇವೆ. ನೀವು ಮುಂದಿನ ಅಧಿವೇಶನ ಬರೋದ್ರೊಳಗಾಗಿ ಕನಿಷ್ಠ 1 ಲಕ್ಷ ಹುದ್ದೆ ತುಂಬೈತ್ರೆ ಮುಂದಿನ ಬೆಂಗಳೂರು ಅಧಿವೇಶನದಲ್ಲಿ ಯಾವ ಯುವಕರು ನಿಮ್ಗೆ ವಿಧಾನಸೌಧದಲ್ಲಿ ಹೋಗ್ಲಿಕ್ಕೆ ಬಿಡುದಿಲ್ಲ. ಅಷ್ಟೊಂದು ಯುವಕರಲ್ಲಿ ಆಕ್ರೋಶ ಇದೆ, ಸಿಟ್ಟಿದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ, ಮುಂದಿನ ಅಧಿವೇಶನ ಬೆಂಗಳೂರಿನಲ್ಲಿ ಅಧಿವೇಶನದಲ್ಲಿ ಶಾಸಕರು, ಮಂತ್ರಿಗಳು, ಮುಖ್ಯಮಂತ್ರಿ ವಿಧಾನಸಭೆಗೆ ಹೋಗ್ಬೇಕಾದ್ರೆ ಇದನ್ನ ನೀವು ಜಾರಿ ಮಾಡಿ ನೇಪಾಳದ ಪ್ರಧಾನಮಂತ್ರಿ ಓಡಬೇಕಾಯ್ತು. ಕರ್ನಾಟಕ ಬರ್ತದೆ. ಎಚ್ಚರಿಕೆ